ಇವು ನೋಡಿದ್ರೆ ಇದರಷ್ಟು ನೆಮ್ಮದಿ ನಿಮಗೆ ದೇವರು ಕೊಡ್ಲಿ ಅಂತ ಹೇಳಿ ಒಂದು ಚಾಲೆಂಜ್ ಆಗಿ ಕಂಪ್ಲೀಟ್ ಮಾಡೋದೊಂದಾದ್ರೆ ನನಗೆ ಬೆಸ್ಟ್ ಏನಂತಂದ್ರೆ ಒಳ್ಳೆ ಮೆಮೊರೀಸ್ ಕ್ಯಾಪ್ಚರ್ ಆಗತ್ತಾವ. ಹೂ ಚಲೋ ಅದರಲ್ಲಿಂದ ತಿನ್ನಾಕತ್ತಿ ಅದರಿಂದ ಮಾಡಕತ್ತಿ ಅಂದ್ರೆ ರೆಸ್ಪೆಕ್ಟ್ ಇರುತ್ತೆ. ಏನಾರ ಸ್ವಲ್ಪ ಕ್ವಶನ್ಸ್ ಏನಾರ ನನ್ನ ಬಗ್ಗೆ ಕೇಳೋದಿತ್ತಂದ್ರೆ ಇದ್ರ ಬಗ್ಗೆ ವ್ಲಾಗ್ ಮಾಡ್ರಿ ಅಂತಂದ್ರೆ ಏನ್ ರಿಲೇಟೆಡ್ ಏನಾರ ಇತ್ತಂತ ಹೇಳ್ರಿ, ಅದ್ರ ಬಗ್ಗೆ ಮಾತಾಡೋಣ. ನಮ್ಮ ಹಾಸ್ಪಿಟಲ್ ಜಾಬ್ ಮೇಳ ನಡೆಯಕತೈತ್ರಿ. ಆತರ SLC ಲಿಂದ ಐತಂತ. ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗಿಗೆ ಸ್ವಾಗತ ರೀ, ಸುಸ್ವಾಗತ ರೀ. ಇವತ್ತಿನ ವ್ಲಾಗ್ ಸೀದಾ 10:10 ಸ್ಟಾರ್ಟ್ ಮಾಡಾಕತ್ತೀನಿ ರೀ. ಬಿಕಾಸ್ ಆಫ್ ಅನದರ್ ನೋ ಕ್ರೇಜಿ ನೋ ಕಂಟೆಂಟ್. ಅದಕ್ಕೆ ಏನೋ ಮಾಡಾಕತ್ತೀನಿ, ಏನಿಲ್ಲ ಅಂತ ನನಗೆ ಅರ್ಥ ಆಗತ್ತಿಲ್ಲ. ನೋಡಬೇಕು. ನಮ್ಮ ಮಾಮವ್ರು ಬಂದಿದ್ರು ಮಾಮವ್ರು ಬಂದಾಗ ಶಾಸ್ತ್ರಿ ಹೋಟೆಲ್ದಾಗ ಸ್ವಲ್ಪ ನ್ಯೂ ಆದಂಥ ಡಿಶ್ಗಳು ಶಾಸ್ತ್ರಿ ಹೋಟೆಲ್ದಾಗ ಮಾಡಾಕತ್ತಿದ್ರು. ಅದ್ರಾಗ ಮೇನ್ ಆದಂಥ ಮಾಮ ತಂದಿದ್ದು ಬಜ್ಜಿ ಮತ್ತೆ ಬದ್ನಿಕಾಯಿ ಬಜ್ಜಿ, ಮೇನ್ ಆದಂಥ ನ್ಯೂ ಡಿಶ್ ಆದಂಥ ಮದ್ದೂರು ವಡಾ. ಫುಲ್ ಅನಾಹುತ ದೊಡ್ಡದಿತ್ತು, ಚಪ್ಪರ ಸವಾಗ ಹೊಡೆದೀನಿ ವಿಡಿಯೋಗೋಸ್ಕರ ಅಂತಂದೆ ಸ್ವಲ್ಪ ಈಟ್ ಉಳಿಸಿದ್ನಿ. ಅಂದರೆ ಈಗ ಅದನ್ನ ಇದು ಮಾಡ್ತಿದ್ನಿ. ಈಗ ಬಿಸಿ ಆದಂಥ ಬಿಸಿಬೇಳೆ ಬಾತ್ ರೆಡಿ ಇದೆ, ಬಿಸಿ ಆದಂಥ ಸಾಂಬಾರು ರೆಡಿ ಇದೆ. ಈಗ ತಿನ್ನುವ ಪ್ರೋಗ್ರಾಮ್ ಮಾಡಿಸಿದ ಶಾಪಿಗೆ ಹೋಗಬೇಕು. ನೋಡ್ತೀನಿ ಗೈಸ್, ಈಗ ಲಿಟ್ರಲಿ ಹೇಳ್ತೀನಲ್ರಿ, ಈಗ ಅನ್ನಿಸ್ತೈತಿ ವ್ಯೂಸ್ ಹಿಂಗ ಎಕ್ಸ್ಪೆಕ್ಟ್ ಮಾಡೋದು ಬೇರೆ ವಿಡಿಯೋಸಿಗೆ. ಈ ವಿಡಿಯೋಸಿಗೆ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೋಲ್ಲ. ಯಾಕಂದ್ರೆ ಗೊತ್ತಿಲ್ಲ, ನಾರ್ಮಲ್ ಕಂಟೆಂಟ್ ಇರಲ್ಲ, ಏನು ಮಾಡಬೇಕು ದಿನ ಅದೇ ಎಕ್ಸೆಟ್ರಾ. ಅದ್ರಾಗ 2-3 ದಿನ ವರ್ಕರ್ ರಜೆ ಹಾಕಿದಕ್ಕೆ ನಾನು ಆಟ ಹ್ಯಾಂಡಲ್ ಮಾಡಾಕತ್ತಿದ್ರು. ಮತ್ತು ಅಲ್ಲಿ ಏನು ತೋರ್ಸಕತ್ತೆ, ಗಿರೇಕಿನ ತೋರ್ಸಕತ್ತೆ. ಯಾಕಂದ್ರೆ ಅಲ್ಲೇ ಇರ್ತೀವಿ. ಅವನು ಈಗ ನಾನು ಡಿವೈಡ್ ಶಿಫ್ಟ್ ಮಾಡ್ಬೇಕಾದ್ರೆ ಏನು ಲಿಟ್ರಲಿ ಏನು ಮಾಡ್ಬೇಕನ್ನೋದು ಅರ್ಥ ಆಗಲ್ಲ. ತೋಗಿಸಿ ಏನು ಮಾಡಂದು ನೋಡಿದ್ರೆ ಇದರಷ್ಟು ನೆಮ್ಮದಿ ನಮಗೆ ದೇವರು ಕೊಡ್ಲಿ ಅಂತ ಹೇಳಿ ತುಂಬಿಕೊಂಡವು. ಈಗ ಎಲ್ಲವೂ ಕಾಂಟ್ ಚಾಲೆಂಜ್ ತೊಗೊಳೋದೊಂದಾದ್ರೆ ಅದನ್ನ ಕಂಪ್ಲೀಟ್ ಮಾಡೋದು ಇನ್ನೊಂದಾದ್ರೆ ಹಿಂಗೆ ಆದ್ರೆ ಏನು ಮಾಡ್ಬೇಕು ಗಿಟ್ರೆ ನಿಮಗೂ ಅನಿಸ್ತೈತಿ, ಹಿಂಗೆ ದಬ್ಬಿ ಬಿಡ್ತೀವಿ. ಈಗ ಏನು ಅದಾದ ಅವ್ರವ್ರ ಪರ್ಸ್ಪೆಕ್ಟಿವ್ ಅದ. ಯಾಕಂದ್ರೆ ನಿಮಗೂ ಇಂಟ್ರೆಸ್ಟ್ ಬರಲ್ಲ ಅಂತ ಗೊತ್ತದು. ಸುಮ್ಮನೆ ಮಾಡ್ಬೇಕನ್ನೋದು ಮಾಡಕ್ಕನ್ನೋದು ನನಗೆ ಬೇಜಾರು. ಇಲ್ಲಿ ಮಟ್ಟ ಬಂದು ಈಗ ಇಲ್ಲಿಗೆ ನಿಂತೈತಿ. ಈಗ ನಂದು ಸ್ವಲ್ಪ ಮನ್ಸು ಕಂಪ್ಲೀಟ್ ಆದಾಗೂ ನೋಡಬೇಕು, ತೊಗೋಬೇಕು ಬ್ಯಾಡೋ ಇಲ್ಲೋ ಏನು ಎಂತ ಅಂತಂದು ಒಂದು ಚಾಲೆಂಜ್ ಆಗಿ ಕಂಪ್ಲೀಟ್ ಮಾಡೋದೊಂದಾದರೆ ನನಗೆ ಬೆಸ್ಟ್ ಏನಂತಂದರೆ ಒಳ್ಳೆ ಮೆಮೊರೀಸು ಕ್ಯಾಪ್ಚರ್ ಆಗತ್ತಾವ. ಮತ್ತು ಗ್ಯಾಲ್ರಿ ಅಲ್ಲಿ ಇಡೋ ಬದಲಿ ಅಪ್ಲೋಡ್ ಮಾಡಾಕತ್ತೀವಿ ಒಳ್ಳೆ ಮೂಮೆಂಟ್ಸ್ನ. ಯಾವಾಗಾರ ಫ್ರೀ ಇದ್ದಾಗ ಯಾವಾಗೊಂದು ಸ್ವಲ್ಪ ಒಂದು ವರ್ಷ ಆದಮೇಲೆ ಎಷ್ಟೋ ವರ್ಷ ಆದಮೇಲೆ ನೋಡಕತ್ತೀವಿ ಅಂದ್ರೆ ಅದನ್ನೇ ಒಳ್ಳೆ. ಯಾರ್ಯಾರು ಅದ್ರಾಗ ಇರ್ತಾರೆ, ಯಾರ್ಯಾರಿಲ್ಲ ಅವರು ನೋಡ್ತಾರೆ. ಇನ್ನೂ ಒಂದು ಒಳ್ಳೆ ಮೆಮೊರಿ ಸೇವ್ ಆದಂಗೆ. ಅಂದರೆ ಒಂಥರ ಈಗ ಕಾಂಟೆಂಟ್ ಒಂದು ಕಡೆ ಇದ್ದರೆ ಇದೊಂಥರ ಈ ಕಡೆ ಸೈಡ್ ಒಂಥರ ಇದು ಫೀಲ್ ಅನಾಹುತ ನೋಡ್ಬೇಕು ಗೈಸ್. ಈಗ ನೋಡೋಣ, ಆದಷ್ಟು ಚಲೋ ಕಂಟೆಂಟ್ ಹುಡ್ಕಕ್ಕೆ ಇದಾವ. ವರ್ಕರ್ ಶಾರ್ಟೇಜ್ ಇದ್ದಿದ್ದೆ ಗೈಸ್. ಯಾರು ದುಡ್ಡು ತಿನ್ನೋರು ಯಾರು ಇಲ್ಲ. ಈಗ ಕುಂತಲ್ಲೇ ಬರ್ಬೇಕು, ಕುಂತಲ್ಲೇ ಮಾಡ್ಬೇಕು, ರಿಸ್ಕ್ ಇರಬಾರ್ದು. ಎಲ್ಲರೂ ಅದೇ ಮಾಡಿದಾರೆ. ನಮ್ಮಂಗೆ ಎಲ್ಲರೂ ಮಾಡಲ್ಲ. ರಿಸ್ಕ್ ತೊಗೊಂಡಿವಿ ಅಂದ್ಮ್ಯಾಗ ಅದು ನಮಗೂ ಚಲೋ ಅದರಲ್ಲಿಂದ ತಿನ್ನಾಕತ್ತಿ ಅದರಿಂದ ಮಾಡಾಕತ್ತಿ ಅಂದರೆ ರೆಸ್ಪೆಕ್ಟ್ ಇರುತ್ತೆ. ನೋಡಮ್ಮ, ಈಗ ಬಿಸಿಬೇಳೆ ಬಾತ್ ಬಿಸಿ ಇದ್ದಾಗೆ ತಿನ್ನಮ್ಮ, ನಿಮ್ಗೆ ಕೂಡ ಮಾತಾಡಮ್ಮ. ನಿಮಗೆ ಏನಾರ ಸ್ವಲ್ಪ ಕ್ವಶನ್ಸ್ ಏನಾರ ನನ್ನ ಬಗ್ಗೆ ಕೇಳೋದಿತ್ತಂದ್ರೆ ಇದ್ರ ಬಗ್ಗೆ ವ್ಲಾಗ್ ಮಾಡ್ರಿ ಅಂತಂದ್ರೆ ಏನು ರಿಲೇಟೆಡ್ ಏನಾರ ಇತ್ತಂತ ಹೇಳ್ರಿ, ಅದ್ರ ಬಗ್ಗೆ ಮಾತಾಡೋಣ, ವ್ಲಾಗ್ ಮಾಡೋಣ, ಕ್ವಶನ್ಸು ಕೇಳೋಣ. ನೀವು ಕೇಳ್ರಿ ಕಮೆಂಟ್ ಕ್ವಶನ್ಸು ಏನೇನು ರಿಲೇಟೆಡ್ ಇರ್ತದೆ ಮಾಡೋಣ. ಸೊ ಫೈನಲಿ ಈಗ ಮನೆಗೆ ಬಂದಿವ್ರಿ. ನಿಯರ್ ಬೈ ಟೈಮ್ ಆದಂತ 12:45 ಆತ್ರಿ. ಈಗ ಇನ್ನೊಂದೇನು ನ್ಯೂಸ್ ಆಡಾಕತ್ತೈತೆ ಅಂದ್ರೆ ನಮ್ಮ ಹಾಸ್ಪಿಟಲ್ ಜಾಬ್ ಮೇಳ ನಡೆಯಕತ್ತೈತ್ರಿ. ಜಾಬ್ ಮೇಳ ಅಂತಂದ್ರೆ ಹೆಂಗೆ ಕೃಷಿ ಮೇಳ ಎಕ್ಸೆಟ್ರಾ ಮೇಳ ಇರ್ತಾವಲ್ಲ, ಹಂಗೆ ಇದು ಬರೀ ಜಾಬ್ ಮೇಳ. ಎಲ್ಲ ಕಡೆಯಿಂದ ಸುತ್ತಮುತ್ತ ಹಳ್ಳಿ ಸಮುದ್ರ ಏನೈತೆ ಎಲ್ಲ ಕಡೆಯಿಂದ ದಗ ಅಂತ ಬಂದ್ಬಿಡ್ತಾರೆ. ನಿಯರ್ ಬೈ 70+ ಕಂಪ್ನಿಯವರು ಬರಾಕತ್ತಾರೆ ಇಂಟರ್ವ್ಯೂಗೆ. ಅಂದ್ರೆ ಇದು ಜಾಬ್ ಅದಕ್ಕೆ ಇಂಟರ್ವ್ಯೂಗೆ ಹುಡ್ರೆಲ್ಲ ಬರಾಕತ್ತಾರೆ. SLC ಲಿಂದ ಐತಂತ. ಎಂತೆಂಥವ್ರು ಬರ್ತಾರ ಏನು ಅಂತ ಅನ್ನೋದು ಲಿಟ್ರಲಿ ಗೊತ್ತಿಲ್ಲ. ಎಲ್ಲ ಸುತ್ತಮುತ್ತ ಅಂದ್ರೆ ದೊಡ್ಡ ಕಂಪ್ನಿ ಎಕ್ಸೆಟ್ರಾ ಯಾವ ರಿಲೇಟೆಡ್ ಅವರು ಇದಕ್ಕೆ ಎಲ್ಲ ಬರಾಕತ್ತಾರೆ. ಹೋಗಮಂತ ಅನ್ನಾಗತ್ತಾನ ವರುಣ್. ನನಗೆ ಇಂಟ್ರೆಸ್ಟ್ ಇಲ್ಲ. ಬಿಕಾಸ್ ಆಫ್ ಅಲ್ಲಿ ಜನ ಸಾಗರ ನೋಡಿದ್ರೆ ಒಂದು ಮಿಸ್ಸಿಂಗ್ ಐತಂತ ಅನಿಸ್ಬೋದು. ಅದಕ್ಕೆ ನನ್ಗನ್ನು ಇಂಟ್ರೆಸ್ಟ್ ಇಲ್ಲ. ಆದ್ರೂ ಟ್ರೈ ಅಂತಾನ. ಆದ್ರೆ ಇವತ್ತು ಅಂದ್ರೆ ಹೋಗೋ ನನಗೂ ಇಂಟ್ರೆಸ್ಟ್. ಈ ಕಡೆ ಹೋಗಿಂದ ಕಂಟೆಂಟ್ ಸಿಗುತ್ತೆ ಅನ್ನೋದೊಂದು ಇದು ಹೋಪ್. ಅದಕ್ಕೆ ಈಗ ವರುಣ ಓಮ್ಲಿ ಅಂದ ನಾನು ಓಕೆ. ಈ ಕಡೆ ವರ್ಕರ್ ಒಂದಿಲ್ಲ, ಅದೊಂದು ನೋಡಮ್ಮ ಕ್ಲೋಸ್ ಮಾಡ್ಕೊಂಡು ಹೋಗೋಣ. ಮಧ್ಯಾಹ್ನ ಆಗತ್ತಾನ. ಮಧ್ಯಾಹ್ನ ಶೆಕಿಗೆ 6 ಲಿಟ್ರಲ್ಲಿ ಆಗಲ್ಲ ನನಗೆ. ಶೆಕಿಗಂತೂ ಹೊರಗೆ ಕಾಲಿಡ್ದೆ ಡೌಟು. ನೋಡ್ಬೇಕು ಆ ಕಡೆ ಮನ್ಸು ಕಂಟೆಂಟ್ ಒಂದು ಬರುತ್ತೆ ಅನ್ನೋದೊಂದು ಇರುತ್ತೆ. ಆದರೂ ಇರುತ್ತೆ ಗೈಸ್. ನೋಡಮ್ಮ ಗೈಸ್, ನೆಕ್ಸ್ಟ್ ಏನಾರು ನೀವು ಕ್ವಶನ್ ಕಮೆಂಟ್ ಹಾಕ್ರಿ. ಅದು ರಿಲೇಟೆಡ್ ಆದ ಕ್ವಶನಿಗೆ ರಿಪ್ಲೈ ಕೊಡೋದಿರಲಿ,
ವ್ಲಾಗ್ ಮಾಡೋದಿರಲಿ ಮಾಡೋಮ್ಮ. ಮೇಂಟೈನರ್ ಹಾಕಿರಿ. ನೀವು ಚಲೋ ಊಟ ಮಾಡಿರಿ, ನಾವು ಚಲೋ ಮಾಡೀವಿ ಅಂತ ಹೇಳ್ಕೊತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್, ಲವ್ ಯು ಗೈಸ್, ಲವ್ ಯು.